ಸ್ಪೈಡರ್ ಮ್ಯಾನ್ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಎಲ್ಲರಿಗೂ ಚಿರಪರಿಚಿತ ಆಗಿರೋ ಸೂಪರ್ ಹೀರೋ. ರೆಡ್ ಮತ್ತೆ ಬ್ಲೂ ಕಾಸ್ಟ್ಯೂಮ್, ವೆಬ್ ಶೂಟ್ ಮಾಡ್ತಾ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಗೆ ಜಿಗಿಯೋ ಸ್ಟೈಲ್, ಮತ್ತೆ ತಮಾಷೆ ಮಾಡ್ತಾ ವಿಲನ್ ಗಳನ್ನ ಸೋಲಿಸೋ ಜಾಣ್ಮೆ. ಹೀಗೆ ಸ್ಪೈಡರ್ ಮ್ಯಾನ್ ಒಂದು ರೀತಿ ಎಲ್ಲರಿಗೂ ಇಷ್ಟ ಆಗೋ ಪಾತ್ರ. ಈ ಸ್ಪೈಡರ್ ಮ್ಯಾನ್ ನ ಸೃಷ್ಟಿ ಮಾಡಿದ್ ಯಾರು ಗೊತ್ತಾ? ಕಾಮಿಕ್ ಪುಸ್ತಕಗಳಿಂದ ಹಿಡಿದು ಆನಿಮೇಷನ್, ಲೈವ್ ಆಕ್ಷನ್ ಮತ್ತೆ ಮಲ್ಟಿವರ್ಸ್ ಸಿನಿಮಾಗಳವರೆಗೆ ಈ ಪಾತ್ರ ಬೆಳೆದು ಬಂದ ರೋಚಕ ಕಥೆನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. 1960ರ ದಶಕದಲ್ಲಿ ಕಾಮಿಕ್ ಪುಸ್ತಕವನ್ನ ಬ್ಯಾಟ್ ಮ್ಯಾನ್, ಸೂಪರ್ ಮ್ಯಾನ್ ರಂತಹ ಶ್ರೀಮಂತ ಅಥವಾ ಅನ್ಯ ಗ್ರಹದ ಜೀವಿ ಆಳ್ತಾ ಇದ್ರು. ಆದ್ರೆ ಮಾರ್ವೆಲ್ ಕಾಮಿಕ್ಸ್ ನ ಲೆಜೆಂಡ್ ಸ್ಟ್ಯಾನ್ಲಿ ಅವರಿಗೆ ಸಂಪೂರ್ಣವಾಗಿ ವಿಭಿನ್ನವಾದ ಕಲ್ಪನೆ ಬಂತು. ಒಬ್ಬ ಸಾಮಾನ್ಯ ಹೈಸ್ಕೂಲ್ ಹುಡುಗ ಸ್ಪೈಡರ್ ಮ್ಯಾನ್ ಆಗೋ ಕತೆ ಅವರ ತಲೆಯಲ್ಲಿ ಸೃಷ್ಟಿಯಾಯಿತು. ಸ್ಟ್ಯಾನ್ಲಿ ತಮ್ಮ ಕಲ್ಪನೆಯನ್ನ ಮೇಲಧಿಕಾರಿಗಳಿಗೆ ಹೇಳಿದಾಗ ಜೇಡಾ ಅಂದ್ರೆ ಎಲ್ಲರಿಗೂ ಅಸಹ್ಯ, ಅದನ್ನೊಬ್ಬ ಹೀರೋ ಮಾಡಿದ್ರೆ ಯಾರು ಓದೋದಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಆದ್ರೆ ಸ್ಟ್ಯಾನ್ಲಿ ಸೋಲ್ ಒಪ್ಕೊಳ್ಳೋದಿಲ್ಲ. 1962ರಲ್ಲಿ ಅಮೇಜಿಂಗ್ ಫ್ಯಾಂಟಸಿ 15 ಪುಸ್ತಕದಲ್ಲಿ ಸ್ಟ್ಯಾನ್ಲಿ ಬರ್ದಿರೋ ಕತೆಗೆ ಕಾಮಿಕ್ ಆರ್ಟಿಸ್ಟ್ ಸ್ಟೀವ್ ಡಿಟ್ಕೋ ಅವರು ಡಿಸೈನ್ ಮಾಡಿರೋ ಸ್ಪೈಡರ್ ಮ್ಯಾನ್ ನ ಕತೆ ಬಿಡುಗಡೆ ಆಗುತ್ತೆ. ಪೀಟರ್ ಪಾರ್ಕರ್ ಒಬ್ಬ ಅನಾಥ, ಹಣದ ಸಮಸ್ಯೆ ಎದುರಿಸಿದ್ದ ಮತ್ತು ಹೈಸ್ಕೂಲ್ ನಲ್ಲಿ ಅಂಡರ್ ಡಾಗ್ ಆಗಿದ್ದ ಸಾಮಾನ್ಯ ಹುಡುಗ. ರೇಡಿಯೋ ಆಕ್ಟಿವ್ ಜೇಡಾ ಕಚ್ಚಿದ ನಂತರ ಸ್ಪೈಡರ್ ಮ್ಯಾನ್ ಆಗಿ ಬದಲಾಗ್ತಾನೆ. ಅವನ ಉಡಾಫೆಯಿಂದ ಸ್ವಂತ ಅಂಕಲ್ ಬೆನ್ ಕೊಲೆ ಆಗ್ತಾರೆ. ಆ ಘಟನೆ ಪೀಟರ್ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಿ ಅವನನ್ನ ಜವಾಬ್ದಾರಿಯುತ ಸೂಪರ್ ಹೀರೋ ಆಗಿ ಪರಿವರ್ತಿಸುತ್ತದೆ. ಈ ಕಾಮಿಕ್ ಬುಕ್ ಅತಿ ಹೆಚ್ಚು ಮಾರಾಟವಾದ ಕಾಮಿಕ್ಸ್ ಆಗಿ ಹೊರಹೊಮ್ಮುತ್ತದೆ. ನಂತರ 1963ರಲ್ಲಿ ದಿ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಎಂಬ ಹೆಸರಿನಲ್ಲಿ ಇಂಡಿಪೆಂಡೆಂಟ್ ಕಾಮಿಕ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಕಾಮಿಕ್ಸ್ ನಲ್ಲಿ ಭಾರಿ ಯಶಸ್ಸು ಕಂಡ ನಂತರ 1967ರಲ್ಲಿ ಸ್ಪೈಡರ್ ಮ್ಯಾನ್ ಸಣ್ಣ ಪರದೆಗೆ ಬರ್ತಾನೆ, ಕಾರ್ಟೂನ್ ರೂಪದಲ್ಲಿ. ಮೊದಲ ಬಾರಿಗೆ ಟಿವಿಯಲ್ಲಿ ಮೂಡಿ ಬಂದ ಈ ಸರಣಿಯ ಸ್ಪೈಡರ್ ಮ್ಯಾನ್ ಡಸ್ ವಾಟ್ ಎವರ್ ಸ್ಪೈಡರ್ ಕ್ಯಾನ್ ಎಂಬ ಥೀಮ್ ಸಾಂಗ್ ಇಂದಿಗೂ ವರ್ಲ್ಡ್ ವೈಡ್ ಫೇಮಸ್. 90ರ ದಶಕದ ಮಕ್ಕಳಿಗೆ ಸ್ಪೈಡರ್ ಮ್ಯಾನ್ ಅಂದ್ರೆ ಪಂಚಪ್ರಾಣ. ವೇನಮ್, ಗ್ರೀನ್ ಗಾಬ್ಲಿನ್, ಡಾರ್ಕ್ ಓಕ್ ಮುಂತಾದ ಪ್ರಸಿದ್ಧ ವಿಲನ್ ಗಳನ್ನ ಜನರಿಗೆ ಪರಿಚಯಿಸಿದ್ದು 1994ರ ಸ್ಪೈಡರ್ ಮ್ಯಾನ್ ದ ಆನಿಮೇಟೆಡ್ ಸೀರೀಸ್. ಸ್ಪೈಡರ್ ಮ್ಯಾನ್ ಸಿನಿಮಾ ಜಗತ್ತಿನಲ್ಲಿ ಇತಿಹಾಸ ಬರೆದದ್ದು 2002ರಲ್ಲಿ. ಡೈರೆಕ್ಟರ್ ಸ್ಯಾಮ್ ರೈಮಿ ಅವರು ಟೋಬಿ ಮ್ಯಾಗರ್ ಅವರನ್ನ ಪೀಟರ್ ಪಾರ್ಕರ್ ಆಗಿ ಪರಿಚಯಿಸಿದ್ರು. ಸ್ಪೈಡರ್ ಮ್ಯಾನ್ ಸಿನಿಮಾ $800 ಮಿಲಿಯನ್ ಗಿಂತಲೂ ಹೆಚ್ಚು ಗಳಿಸಿ ಸೂಪರ್ ಹೀರೋ ಸಿನಿಮಾಗಳಿಗೆ ಹೊಸ ಡೋರ್ ಓಪನ್ ಮಾಡಿತ್ತು. 2004ರ ಸ್ಪೈಡರ್ ಮ್ಯಾನ್ 2 ನನ್ನ ಪ್ರಕಾರ ಸೂಪರ್ ಹೀರೋ ಸಿನಿಮಾಗಳ ಹಿಸ್ಟರಿಯಲ್ಲಿಯೇ ದಿ ಬೆಸ್ಟ್ ಸಿನಿಮಾ ಅನ್ಬಹುದು. ಟೋಬಿ ಮ್ಯಾಗರ್ ಅವರ ಭಾವನಾತ್ಮಕ ಅಭಿನಯ ಪೀಟರ್ ಪಾರ್ಕರ್ ಪಾತ್ರಕ್ಕೆ ಜೀವ ನೀಡಿದೆ ಅಂದ್ರೆ ತಪ್ಪಾಗಲ್ಲ. ಕಾಲ ಬದಲಾದಂತೆ ಸೋನಿ ಪಿಕ್ಚರ್ ಅವರು ಈ ಸರಣಿನ ರೀಬೂಟ್ ಮಾಡಿದ್ರು. ಆಂಡ್ರೂ ಗಾರ್ಫೀಲ್ಡ್ ಹೊಸ ಸ್ಪೈಡರ್ ಮ್ಯಾನ್ ಆದ್ರು. ಹೆಚ್ಚು ಮಾಡರ್ನ್, ಹೈಟೆಕ್ ಜೇಡರ ಬಲೆ ಮತ್ತೆ ಎಮ್ಮಾ ಸ್ಟೋನ್ ಜೊತೆಗಿನ ರೊಮ್ಯಾಂಟಿಕ್ ಕೆಮಿಸ್ಟ್ರಿ ಜನರಿಗೆ ಇಷ್ಟ ಆಯ್ತು. ಆಂಡ್ರೂ ಅವರ ಚುರುಕುತನ ಮತ್ತೆ ಕಾಮಿಕ್ ಅಕ್ಯುರೇಟ್ ಕಾಮಿಡಿ ಸೂಪರ್ ಆಗಿತ್ತು. 2016ರಲ್ಲಿ ಸೋನಿ ಪಿಕ್ಚರ್ಸ್ ಮತ್ತೆ ಮಾರ್ವೆಲ್ ಸ್ಟುಡಿಯೋ ಒಪ್ಪಂದ ಮಾಡಿಕೊಂಡು ಸ್ಪೈಡರ್ ಮ್ಯಾನ್ ನ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಗೆ ಕರೆತಂದ್ರು. ಯುವ ನಟ ಟಾಮ್ ಹಾಲೆಂಡ್ ಅವರು ಸ್ಪೈಡರ್ ಮ್ಯಾನ್ ಆಗಿ ಆಯ್ಕೆ ಆದ್ರು. ಕ್ಯಾಪ್ಟನ್ ಅಮೆರಿಕ ಸಿವಿಲ್ ವಾರ್ ಸಿನಿಮಾದಲ್ಲಿ ಹೇ ಎವ್ರಿವನ್ ಎನ್ನುತ್ತಾ ಕ್ಯಾಪ್ಟನ್ ಅಮೆರಿಕನ ಶೀಲ್ಡ್ ಕಸಿದುಕೊಂಡು ಎಂಟ್ರಿ ಕೊಟ್ಟ ಸೀನ್ ಅಮೇಜಿಂಗ್ ಆಗಿತ್ತು. ಟೋನಿ ಸ್ಟಾರ್ಕ್ ಮಾರ್ಗದರ್ಶನದಲ್ಲಿ ಹೈಟೆಕ್ ಐರನ್ ಸೂಟ್ ಧರಿಸಿ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಮತ್ತೆ ಎಂಡ್ ಗೇಮ್ ನಂತಹ ದೈತ್ಯ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದನು. ಟಾಮ್ ಹಾಲೆಂಡ್ ರವರ ಸ್ಪೈಡರ್ ಮ್ಯಾನ್ ಹೋಮ್ ಕಮಿಂಗ್ ಮತ್ತೆ ಫಾರ್ ಫ್ರಮ್ ಹೋಮ್ ಸರಣಿಗಳು ಶತಕೋಟಿ ದಾಖಲೆ ಕಂಡವು. ಸ್ಪೈಡರ್ ಮ್ಯಾನ್ ಅಷ್ಟಕ್ಕೆ ನಿಲ್ಲಿಲ್ಲ. 2018ರಲ್ಲಿ ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಸ್ ಆನಿಮೇಷನ್ ಸಿನಿಮಾ ಆಸ್ಕರ್ ಪ್ರಶಸ್ತಿ ಪಡೆದುಕೊಂಡಿತ್ತು. ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ನಲ್ಲಿ ಮಲ್ಟಿವರ್ಸ್ ಕಲ್ಪನೆ ಬಳಸಿ ಹಳೆ ಸ್ಪೈಡರ್ ಮ್ಯಾನ್ ಆದ ಟೋಬಿ ಮ್ಯಾಗರ್ ಮತ್ತೆ ಆಂಡ್ರೂ ಗಾರ್ಫೀಲ್ಡ್ ರನ್ನ ಮರಳಿ ಕರೆತಂದು ಆಡಿಯನ್ಸ್ ಗೆ ಸರ್ಪ್ರೈಸ್ ಕೊಟ್ರು. ಈಗ ಹೊಸ ಸಿನಿಮಾ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಚಿತ್ರಮಂದಿರಗಳಲ್ಲಿ ಕಿಚ್ಚೆಬ್ಬಿಸ್ತಾ ಇದೆ. 1962ರಲ್ಲಿ ಕಾಮಿಕ್ ಪುಸ್ತಕದಲ್ಲಿ ಕೇವಲ 11 ಪುಟಗಳಲ್ಲಿ ಸೃಷ್ಟಿಯಾದ ಸ್ಪೈಡರ್ ಮ್ಯಾನ್ ಇಂದು ಇಡೀ ಪ್ರಪಂಚಕ್ಕೆ ಭರವಸೆ, ತ್ಯಾಗ ಮತ್ತು ಜವಾಬ್ದಾರಿಯ ಸಂಕೇತ ಆಗಿದ್ದಾನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ನೆಚ್ಚಿನ ಸ್ಪೈಡರ್ ಮ್ಯಾನ್ ಮೂವಿನ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.